ಕಾರ್ಕಳದ ಮೂಡುಬಿಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 3ನೇ ವಾರ್ಡ್ ಭದ್ರಮ್ಮ ರಸ್ತೆ ತಾಕಿಕೊಂಡಿರುವ ಸುಮಾರು 10 ವರ್ಷಗಳಿಂದ 25 ಅಲ್ಪಸಂಖ್ಯಾತರ ಕುಟುಂಬಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದರು. ಮೂಡುಬಿಳಿ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಾಗಿದ್ದ ರಾಜೇಂದ್ರ ಶೆಟ್ಟಿ ಹಾಗೂ ಸುಧಾಕರ್ ಶೆಟ್ಟಿ ಅವರು ಇಲ್ಲಿಯ ಸಮಸ್ಯೆಯನ್ನ ಮನಗಂಡು ಮೊದಲ ಹಂತದಲ್ಲಿ ನಲ್ಲಿ ನೀರಿನ ಸಂಪರ್ಕ ಹಾಗೂ 10 ದಾರಿದೀಪದ ಸಂಪರ್ಕವನ್ನ ಕಲ್ಪಿಸಿಕೊಟ್ಟು ದಾರಿದೀಪದ ಉದ್ಘಾಟನೆಯನ್ನ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ರಾಜೇಂದ್ರ ಶೆಟ್ಟಿಯವರು, ನಾವು ಪಕ್ಷಭೇದವಿಲ್ಲದೆ ಜನಸೇವೆಯನ್ನ ಮಾಡುತ್ತಾ ಬಂದಿರುತ್ತೇವೆ. ಈ ರಸ್ತೆ ಅಭಿವೃದ್ಧಿಪಡಿಸಲು ಪಂಚಾಯತ್ ಬಳಿ ಅನುದಾನದ ಕೊರತೆಯ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿಗೆ ಸ್ವಲ್ಪ ಹಿನ್ನಡೆಯಾಗಿದೆ. ಇಂದಿನ ವರ್ಷದ ಮುಂಗಡ ಪತ್ರದಲ್ಲಿ ಮುಖ್ಯಮಂತ್ರಿಯವರು ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡಿರುತ್ತಾರೆ. ಅನುದಾನ ಬಿಡುಗಡೆಯಾದ ತಕ್ಷಣವೇ ಇಲ್ಲಿಯ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆಗೆ ರಕ್ಷಣೆ ಪ್ರಾರಂಭ ಮಾಡುತ್ತೇವೆ ಎಂದು ಹೇಳಿದರು. ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ಶೆಟ್ಟಿ ಅವರು ಹಾಗೂ ಮಾಜಿ ಅಧ್ಯಕ್ಷರಾದ ಹಸನ್ ಸಾಹೇಬ್ರೆ, ಇದು ಒಳ್ಳೆ 1ನೇ ವಾರ್ಡ್ ಅಂದರೆ ಒಳ್ಳೆ 3ನೇ ವಾರ್ಡ್ ಅಂತ ಮತದಾನ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಈ ವಾರ್ಡ್ಗೆ ಇಕ್ಬಾಲ್ ಸಾಹೇಬ್ ಯಾವ ಗ್ರಾಮ ಪಂಚಾಯತಿಗೆ ಬಂದು ನನ್ನ ಹತ್ರ ರಾಜೇಂದ್ರ ಶೆಟ್ಟಿ ಹತ್ರ ನೀರಿನ ವ್ಯವಸ್ಥೆ ಆಗಬೇಕು, ಲೈಟ್ ಆಗಬೇಕು, ರಸ್ತೆ ಆಗಬೇಕು ಅಂತ ಹೇಳ್ತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ನಾವು ಜಲಜೀವನ್ ಮಿಷನ್ ಮಾಡಿ ಎಲ್ಲ ಮನೆಗಳಿಗೆ ನೀರಿನ ವ್ಯವಸ್ಥೆಯನ್ನು ನಾವು ಯಾರಿಗೆ ಬೇಕು ಎಲ್ಲರಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ತದನಂತರವಾಗಿ 1 ಲಕ್ಷ ರೂಪಾಯಿ ವಿದ್ಯುತ್ ದಾರಿದೀಪಕ್ಕೆ ಮೀಸಲಿಟ್ಟು ಅದನ್ನು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದು ರಸ್ತೆ ಆಗಬೇಕು. ಅದು ತುಂಬ ಬಹಳ ಬಜೆಟ್ ಬೇಕಾಗ್ತದೆ. ಒಂದೊಂದು ರಸ್ತೆಗೆ 30 ಲಕ್ಷ, 40 ಲಕ್ಷ, 50 ಲಕ್ಷವರೆಗೆ ಬೇಕು, ಜಾಸ್ತಿ ಬೇಕಾಗ್ತದೆ. ಆದ್ದರಿಂದ MLA ಅವರ ಫಂಡಲ್ಲಿ ಈಗಾಗಲೇ ನಾವು ರಿಕ್ವೆಸ್ಟನ್ನು ಕೊಟ್ಟಿದ್ದೇವೆ. ಮುಂದಿನ ಹಂತದಲ್ಲಿ ಏಪ್ರಿಲ್ ನಂತರವಾಗಿ ಅದರಲ್ಲಿ ಮಾನ್ಯ ಶಾಸಕರ ನಿಧಿಯಲ್ಲಿ ನಾವು ಇಬ್ಬರು ಸೇರಿ ಅನುದಾನ ತರಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ, ಪವಿತ್ರವಾದ ರಂಜಾನ್ ಸಂದರ್ಭದಲ್ಲಿ ತಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮ್ಮನ್ನು ಕರೆಸಿ ಸನ್ಮಾನಿಸಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಪ್ರತಿಯೊಬ್ಬರು ನಮ್ಮೊಂದಿಗೆ ಪ್ರತಿ ಸಾರಿ ಕೂಡ ನಾವು ನಿಮ್ಮೊಂದಿಗೆ ಇರ್ತೇವೆ. ಇದೇ ರೀತಿ ನಮ್ಮ ನೇತೃತ್ವ ಮುಂದುವರಿಯಲಿ ಅಂತ ಹೇಳ್ತಾ ನಿಮಗೆ ಒಳ್ಳೆಯದಾಗಲಿ. ನಮಸ್ತೆ. ಇದೇ ವೇಳೆ ಮಾತನಾಡಿದ ಮಾಜಿ ಅಧ್ಯಕ್ಷರಾದ ಸುಧಾಕರ್ ಪೂಜಾರಿಯವರು, ಸ್ಥಳೀಯರು ಮಳೆಗಾಲದಲ್ಲಿ ರಸ್ತೆ ಹಾಗೂ ಚರಂಡಿಯ ವ್ಯವಸ್ಥೆ ಇಲ್ಲದೆ ತುಂಬಾ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಇವರ ಸಮಸ್ಯೆಯು ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಈ ಸಮಸ್ಯೆಯನ್ನ ಜನಪ್ರತಿನಿಧಿಗಳ ಗಮನಕ್ಕೂ ತಂದಿರುತ್ತೇವೆ. ಇನ್ನು ಬರುವ ಗ್ರಾಮ ಪಂಚಾಯತ್ ಚುನಾವಣೆ ಮುಗಿದ ನಂತರ ತಕ್ಷಣ ಇಲ್ಲಿಯ ಸಮಸ್ಯೆಯನ್ನ ಸಂಪೂರ್ಣವಾಗಿ ಬಗೆಹರಿಸುತ್ತೇವೆ ಎಂದು ಹೇಳಿದರು. ನಮ್ಮನ್ನು ಸತ್ಕರಿಸಿದ್ದಾರೆ. ಒಂದು ಬೇಡಿಕೆ ಇತ್ತು, 2-3 ಬೇಡಿಕೆ ಇತ್ತು. ಒಂದು ದಾರಿದೀಪ, ಇನ್ನೊಂದು ರಸ್ತೆ. ಖಂಡಿತವಾಗಿಯೂ ನಮ್ಮ ಇತಿಮಿತಿಯಲ್ಲಿರುವಂಥ ಎಲ್ಲ ಅನುದಾನ ಉಪಯೋಗಿಸಿ ನಾವು ಇಡೀ ವಾರ್ಡಿಗೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಈ ವಾರ್ಡಿಗೆ ಸಹ ಬೇಕಂತ ಹೇಳಿದಾಗ ನಾವು ಒಂದು ದಾರಿದೀಪದ ವ್ಯವಸ್ಥೆಯನ್ನು ಈ ವರ್ಷದಲ್ಲಿ ಮಾಡಿದ್ದೀವಿ. ನಾವು ಇದಕ್ಕೆ ಮೀಸಲಿಟ್ಟ ಹಣ ಕೇವಲ 1 ಲಕ್ಷ ರೂಪಾಯಿ. ಆದರೆ ನಿಮ್ಮ ಸನ್ಮಾನ ಮಾಡಿದ ಮೇಲೆ ಇನ್ನೂ ಸಹ ನಮಗೆ ಈ ವಾರ್ಡಿನಲ್ಲಿ ಕೆಲಸ ಮಾಡಬೇಕು ಅನಿಸ್ತಿದೆ. ಯಾಕಂದರೆ ಈಗ ನಮ್ಮ ಗ್ರಾಮ ಪಂಚಾಯತ್ ಅವಧಿ ಮುಗಿದಿದೆ, ನಿಮಗೆ ಗೊತ್ತಿರ್ಬೋದು. ಫೆಬ್ರವರಿ 15ನೇ ತಾರೀಕು ನಮ್ಮ ಗ್ರಾಮ ಪಂಚಾಯತ್ ಅವಧಿ ಮುಗಿದಿದೆ. ಮುಂದೆ ಚುನಾವಣೆ ಬರಬೇಕು. ನಿಲ್ಲದೇ ಇರಲಿ, ಆದರೆ ಸದಾ ನಿಮ್ಮೊಂದಿಗೆ, ನಿಮ್ಮ ರಸ್ತೆ ಅಭಿವೃದ್ಧಿ ಆಗಲಿ, ನಿಮ್ಮ ಮೂಲಭೂತ ಸೌಕರ್ಯಗಳೇ ಆಗಲಿ, ನಾವು ಸದಾ ನಿಮ್ಮೊಂದಿಗೆ ಇರ್ತೇವೆ. ಅದಕ್ಕೆ ಸಹಕರಿಸಲು ಹೇಳುತ್ತಾ ನಿಮ್ಮ ಈ ಸನ್ಮಾನ ಮಾಡಿದ್ದಕ್ಕೋಸ್ಕರ ನನ್ನ ಪರವಾಗಿ ನಿಮಗೆಲ್ಲರಿಗೂ ಕೃತಜ್ಞತೆ. ಇದೇ ವೇಳೆ ಮಣಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹಸನ್ ಹಾಜಿ ಅವರು ಮಾತನಾಡಿ, ನಾವು ಪಕ್ಷಭೇದವಿಲ್ಲದೆ ಜನರ ಅಭಿವೃದ್ಧಿಯ ಪರ ಕೆಲಸ ಮಾಡಬೇಕು ಎಂದು ಹೇಳಿದರು. ಇವರು ಶಾಸಕರು, ಆತ್ಮೀಯರು, ಎಲ್ಲರೂ ಇಬ್ಬರಿಗೂ ಮಿತ್ರರಾದಂಥ ನಮ್ಮ ಸುರೇಶಪ್ಪರವರು ಒಳ್ಳೆಯ ಶಾಸಕರು ನಮಗೆ ಸಿಕ್ಕಿದ್ದಾರೆ. ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಹ ಅವ್ರ ಹತ್ರ ಒಂದು ನಮ್ಗೆ ಉಮೇದಾರಿಕೆ ಉಂಟು. ಅವರಿಗೆ ನಾವು ಒಂದು ಬೆನ್ನೆಲುಬಾಗಿ ನಿಂತರೆ ಈ ಕೆಲಸ ಆದಷ್ಟು ಬೇಗ ಆಗ್ತದೆ ಹೇಳಿ ನನ್ನೊಂದು ಭರವಸೆ ಒಂದು ಸುಧಾಕರ್ ಪೂಜಾರಿ ಮತ್ತು ಇವರ ಒಂದು ಮಾತಿನಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ. ಅದು ಒಳ್ಳೆಯ ರೀತಿಯಲ್ಲಿ ಆಗಲಿ. ಇನ್ನು ಊರಿನ ಜನಗಳಿಗೆಲ್ಲ ಒಳ್ಳೆಯ ಸೌಕರ್ಯ ಸಿಗಲಿ. ಮತ್ತು ರಸ್ತೆ ಒಂದಾದರೆ ಇಲ್ಲಿಂದ ಸೌಕರ್ಯ ಎಲ್ಲ 3 ಕಾರ್ಯಕ್ರಮ ಮೂಲತಃ ಸೌಕರ್ಯ ಎಲ್ಲರೂ ಸಿಕ್ಕಿದಾಗ ಆಗ್ತದೆ. ಇದಕ್ಕೊಂದು ತುಂಬ ಎಲ್ಲರೂ ಶ್ರಮಪಟ್ಟು ಅವರಿಗೆ ಒಳ್ಳೆಯ ಸಹಕಾರ ಕೊಡಬೇಕು. ಅವರ ಬೆನ್ನೆಲುಬಾಗಿ ಎಲ್ಲರೂ ನಿಲ್ಲಬೇಕು. ಇಲೆಕ್ಷನ್ ಬಂದ ಕೂಡಲೇ ನಾವು ಆ ಪಕ್ಷ ಈ ಪಕ್ಷ ಬಿಟ್ಟು
ಎಲ್ಲ ಇವರ ಎದುರು ನಿಂತರೆ ನಮಗೆ ಒಳ್ಳೆಯ ಕೆಲಸ ಮಾಡಿಕೊಳ್ಳಲಿಕ್ಕೆ 2 ಜನ ತುಂಬ ಗಟ್ಟಿಬಿಟ್ಟಾಗಿ ಮಾತಾಡುವಂಥ ಜನ 2 ಜನ ಇದ್ದಾರೆ. ನಮ್ಮಾಗೆ 1 ಜನದಲ್ಲಿ ಕೈ ತಟ್ಟಿ. ಸ್ಥಳೀಯರಾದ ಕೆಎಂ ಇಕ್ಬಾಲ್, ಹನೀಫ್, ಶರೀಫ್ ಅತಿಥಿಗಳನ್ನು ಸ್ವಾಗತಿಸಿದರು. ಜಾವೀದ್ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದ ಅರ್ಪಿಸಿದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.